ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಕಥೆನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕತೆ ಎಲ್ರಿಗೂ ರೊಟ್ಟಿ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಯಾರೆಲ್ಲ ಯಾವ ರೀತಿ ರೊಟ್ಟಿ ಪಂಚಮಿ ಹಬ್ಬನ ಆಚರಿಸ್ತಾ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ಭಾಳ ಚೆನ್ನಾಗಿ ಮಾಡ್ತೀವಿ ರೀ ಸ್ನೇಹಿತರೆ. ಎಲ್ಲ ರೊಟ್ಟಿ ಬುತ್ತಿ ಪಲ್ಯ ಎಲ್ಲ ಮಾಡಿ ರೊಟ್ಟಿ ಇದು ಉಂಡಿನ ಇವತ್ತೇ ಕಟ್ಟಿರ್ತೀವಿ ರೊಟ್ಟಿ ಹಬ್ಬದ ದಿವಸನೇ. ಹಾಗಾಗಿ ಇವಾಗೆಲ್ಲ ಅಡುಗೆ ಬೇಗ ಬೇಗ ಮಾಡಬೇಕು, ಅಲ್ಲೇ ಟೈಮ್ ಆಗೋಗಿದೆ. ಬನ್ನಿ ಕಥೆನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ, ಲೈಕ್ ಕೊಡ್ರಿ. ಆಮೇಲೆ ನಿಮ್ಮ ಪ್ರೀತಿ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿರಿ. ಏನಾದರೂ ತಿದ್ಕೊಳ್ಳೋದಿದ್ರು ಕಮೆಂಟ್ ಮಾಡಿರಿ, ತಿದ್ಕೊತೀನಿ. ಬನ್ನಿ ಕಥೆನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮಡಿಕೆ ಕಾಳು ಪಲ್ಯ ಒಂದು ಆತು, ಇದು ಒಂದು ಇನ್ನೊಂದಿಟ್ಟು ಬೇಯಲಿ, ಇದನ್ನೊಂದಿಟ್ಟು ಇಳಿವಿ ಮುಳಗಾಯಿ ಎಣಗಾಯಿ ಇಟ್ಬಿಡ್ತಾನೆ ಲಘುನ. ಎಣಗಾಯಿ ಒಂದು ಆತು ಅಂದ್ರೆ ಚಿಂತಿರ್ಲತ್ತಾಗ ಇದು ಒಂದು ಸೊಪ್ಪು ಒಂದು ಸೋಸ್ಕೊಂಡ್ಬಿಟ್ಟೆ ಅಂದ್ರೆ ಪಚಡಿ ಒಂದು ಮಾಡಿದ್ರೆ ಆಗೋಕತಿ. ಪುಡಿ ಚಟ್ನಿ ಅದು ಒಂದು ಶೇಂಗಾ ಒಂದು ಹುರಿದಿಟ್ಟಾನಿ, ಅದೊಂದಿಟ್ಟು ರುಬ್ಬಿದೆ ಅಂದ್ರೆ ಪುಡಿ ಚಟ್ನಿನ ಹಾಕತಿ. ಲಘು ಮಾಡಿ ಲಕ್ಷ್ಮಿ ಮನೆಗೆ ಹೋಗ್ಬರ್ಬೇಕು ಕೂಡ ಒಲ್ದು. ಏನು ಹಬ್ಬದ ಗಡಿಬಿಡಿ ಕೆಲಸದಾಗ ಹೋಗೋಕೆ ಆಗೋಲ್ಲ ನನಗಂದ್ರೆ. ಲಘು ಒಂದಿಟ್ಟು ಎಲ್ಲ ಮಾಡಿ ಅಡಿಗೆ ಒಂದು ರೆಡಿ ಮಾಡಿದೆ ಅಂದ್ರೆ ಅತ್ತಿಯರು ರೆಡಿ ಮಾಡ್ತಾರೆ, ಪೂಜೆ ಮಾಡಕತ್ತಾರೆ ಅತ್ತಿಯರು. ಮತ್ತು ಓಟು ಹೋಗ್ಬೇಕು ಹಂಗಿಲ್ಲ ಅಂದು ಮತ್ತು ಅವನು ಇವ್ರ ಮನೆಯಾಗ ಅದಾರ, ಇವರು ಕರ್ಕೊಂಡಾರ ಮತ್ತು ಅವನ್ನ ಗುಂಡನ ಅಲ್ಲಕ್ಕೆ ಅವ್ನು ಎಲ್ಲಿ ಒಬ್ರು ಇರಾಕಬೇಕು ಅವನಂತೇಳಿ ಲಘು ಮಾಡಿಬಿಡ್ತಾನಂತಾಗ. ಆತಿಲ್ವ ಇದು ಪೂಜೆದೆಲ್ಲ ಆಗೈತಿ, ಎಡಿದೊಂದು ಆತಂದ್ರೆ ನೈವೇದ್ಯ ಒಂದು ಮಾಡಿಬಿಟ್ರೆ ಆಗೋಕತ್ ನೋಡೋದು. ಆತಡ್ರಿ ಅತ್ತ ಎರಡು ಒಲೆಯಾಗ ಅತ್ಲಾಗ ಬೆಲ್ಲದ ಬಾಳಿ ಮಾಡಕ್ಕಿಟ್ಟಾನಿ, ಇತ್ಲಾಗ ಒಂದಿಟ್ಟು ಇದನ್ನ ಮಡಿಕೆ ಕಾಳು ಪಲ್ಯ ಕಿಟ್ಟಾನಿ, ಇನ್ನೊಂದು ಇಟ್ಟು ಬೈಬೇಕ್ರಿ ಐತಿಯಾರ. ಮತ್ತು ಅರೆಗುದಿ ಆಗಬಾರ್ದು ಅಂತಂದು ಮುಳಗಾಯಿನ ಮಾಡಿದ್ರೆ ಇದನ್ನ ಶೇಂಗಾ ಪುಡಿ ಚಟ್ನಿ ಒಂದು ರುಬ್ಬ ಕೊಡ್ತಾನೆ ರೀ ಐತಿಯಾರ. ಇವ ಒಂದಿಟ್ಟು ಎಡಿ ಮಾಡಿಬಿಡ್ರಿ. ತಗೊಳವ ಪೂಜೆ ಎಲ್ಲ ಆಗಿತ್ತು, ಏರ್ಸ್ಕೊಂಡಾನಿ. ದೀಪ ಒಂದು ಹಚ್ಚಿ ಇಲ್ಲಟ ಎಡಿ ಮಾಡೋ ಮುಂದೆ ಮತ್ತು ದೀಪ ಹಚ್ಚಿ ನೈವೇದ್ಯ ಮಾಡಿದ್ರತ್ತು. ಅದು ಸೊಪ್ಪು ತಮ್ಮ ಇಲ್ಲ ಸೋಸ್ತಾನೆ ಕುತ್ಕೊಂಡು ಲಘು ನೀ ಪಲ್ಯ ಕರ ಇಡು. ಅಷ್ಟರ ಲಘು ಎದ್ದನ್ನು ಬದುಕು ದೌಡ್ ಸಾಗಂಗ ಇಲ್ರಿ ಐತಿಯಾರ. ಅದ್ರಾಗ ಉಂಡಿ ಒಂದು ಕಟ್ಕೊಂತ ನಿಂತೀವಲ್ಲ ಹೊತ್ತಾಗ್ಬಿಡ್ತದೆ, ಇಲ್ಲದ್ರೆ ಇಷ್ಟೊತ್ತಿಗೆಲ್ಲ ಅಡಿಗೆ ಆಗೋಕತ್ತು. ಉಂಡಿ ಮಾಡೋದ ಲೇಟ್ ಆಗ್ಬಿಡ್ತಾರೆ ಐತಿಯಾರ. ಅವನವ ಉಂಡಿದು ತ್ರಾಸ ಅನಿಸ್ತೈತಿ. ನಿನ್ನೆನೆ ಎಲ್ಲ ಹನಿ ಮಾಡಿದಿ ಚಲೋ ಆತು ಹುರಿದು ಅದನ್ನ ಹಸರು ಮಾಡಿಕೊಂಡು ಇದನ್ನ ಪುಟಾಣಿ ಇಟ್ಟು ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದಿ, ಇದು ಹಗರಾತು. ಇಲ್ಲ ಎಲ್ಲ ಇವತ್ತ ಅಂದ್ರೆ ಇನ್ನೂ ಹೊತ್ತಾಕತ್ ನೋಡಿ ನಿನಗೆ. ತ್ರಾಸ ಆಗ್ಬಿಡ್ತದೆ, ಅದು ಒಂದೇ ದಿನಕ್ಕೆ ಮಾಡೋದಾಗಲ್ವ, ಮೂರು ದಿವಸ ಹಬ್ಬಿದ್ರು ಪಂಚಮಿ ಇವ ಸಾಕು ಬೇಕಾಗೋಕತ್ತಾಗ. ಹೌದ್ರಿ ಐತಿಯಾರ, ಎಷ್ಟು ಕೆಲಸ ಅಂತೀರಿ. ಇನ್ನೂ ನಿನ್ನೆನೆ ಎಟ್ಟೆನ್ ರೊಟ್ಟಿ ಮಾಡಿಟ್ಟಾನಿ, ಚಕ್ಕೆ ನಾವು ಬಿಸಿ ಓಟ ಮಾಡಿರೋದು ಇವತ್ತು ಎಡಿ ಪೂರ್ತಕ ಹೇಳಚ್ ಮಾಡೇನಿ. ಓಟ್ ಆಗಿದ್ರೆ ಇನ್ನೂ ಹೊತ್ತಾಕತ್ರಿ ಐತಿಯಾರ. ಇವನು ಸುಮ್ಮನಿದ್ರ ಎಲ್ಲ ಲಘು ಮಾಡ್ತಾನೆ ಐತಿಯಾರ. ಲಘು ಬೆಳಗ್ಗೆ ಎದ್ದಾದ್ಲೆ ನನ್ನಿಂದನೇ ಎದ್ದು ಬಿಡ್ತಾನ್ರಿ. ಮತ್ತು ಅವ್ನು ಮಂಗಿಸಿ ಬರತ್ಲೆ ತಟ್ಟಿ ಮಂಗಸತ್ಲೆ ಸಾಕಾಗೋಕತ್ತಿ. ಸುಮ್ಮನೆ ಮಕ್ಕೊಂಡ ಅಂದ್ರೆ ಏನು ಚಿಂತಿರಲ್ರಿ. ಹಂಗ ಹಿಂದಗುಟ್ಲೆ ಎದ್ದು ಇದು ಮಾಡಕತ್ ಬಿಡ್ತಾನ್ರಿ ಅವನವ. ಮಕ್ಳು ಹಂಗನವ ಏನು ಮಾಡೋಕ್ಕಾಗಲ್ಲವು. ಒಂದಿಟ್ಟು ನಿದ್ದಿ ಚಲೋದಾಗ ಮಾಡಿದ್ರೆ ಪಾಡವು ಹುಡ್ರು. ಮಾಡೋದೇ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗತಿ. ಅವಾಗ ಮಕ್ಕೊಂತಾನ ಅವಾಗ ಚಂದಾಗಿ ಮಂಗಸ್ಬೇಕಾಟ. ಅವ್ರಪ್ಪನಂತೆಲ್ಲದಾನಲ್ಲ ಆಡ್ಸಕತ್ತದ ಅವನು, ಸುಮ್ಮನೆ ಆಡಕತ್ತಾನ. ಅವನು ಗಾಡಿ ತಂದು ಕೊಟ್ಟಾನ, ಅವ್ರಪ್ಪ ನಿನ್ನ ಹೇಳತ್ಲೆ ಅವನು ಚಲೋ ಆಗ್ಬಿಟ್ಟತ. ಅವನಿಗೆ ಅದಕ್ಕೆ ಆಡ್ಕೊಂತ ಕುಂತಾನವ. ಕುಂದಿರ್ಲಿ ಅಂತ ಬಂದು ನೋಡಿತ್ಲಾಗ ಮಾತಾಡ್ಸಿದ್ರೆ ಮೈ ಮೇಲೆ ಇರ್ತಾನ. ಆತ್ರಿ ಇದು ಬೆಂದ ತಿಳಿಸ್ತೇನೆ. ಮಸಾಲೆ ಓಟು ಬಿಟ್ಕೊಂಡಿದ್ದೆ, ಲಘು ಮಸಾಲೆ ತುಂಬಿ ಮುಳುಗಾಯಿನಗಾಗಿ ಇಟ್ಟಂದ್ರೆ ಐತಿಯಾರ. ಅವನವ ಎಲ್ಲ ಅಣಿ ಮಾಡ್ಕೊಂಡ್ರೆ ಮಾಡೋದು ಎಟ್ಟೊತ್ತು ನೋಡು ಶೋಭಾ. ಇಟ ಇರ್ಲೇ ಇನ್ನೊಂದಿಟ್ಟು ಇದಿಟ್ಟು ಸೋಸ್ ಬಿಡ್ಲತ್ತಾಗ. ಅದಿಷ್ಟು ಸೋಸ್ರಿ ಐತಿಯಾರ. ತಿಂತಾರ ಸೊಪ್ಪು, ಎಲ್ಲರೂ ಜೀವದಾರ ಸೊಪ್ಪಿಗೆ. ಒಂದೀಟು ಉಳ್ಳಾಗಡ್ಡಿ ಹೆಚ್ಚಿ ಖಾರ ಪುಡಿ ಗುರಾಳ್ ಪುಡಿ ಹಾಕಿಬಿಟ್ರೆ ರುಚಿ ಆಕತ್ತಿರ್ತೀರ, ತಿಂತಾರ. ಸುಮ್ಮನೆ ಮತ್ತು ಅದೀಟು ಸೊಪ್ಪು ಎತ್ತಿಟ್ಬಿಟ್ವಿ ಅಂದ್ರೆ ಅಲ್ಲಿ ಬಿದ್ದು ಹಾಳಾಗೋಕತ್ತದ. ಅದೀಟು ಸೋಸ್ ಬಿಡ್ರೆ ತಿನ್ನಾಕ ಬರ್ತೈತೆ. ಯಾಕಂದ್ರೆ ಮೇಲೆ ನಿನ್ನೆ ಹೋಗವ ಒಂದಿಟ್ಟು ಲಕ್ಷ್ಮಿ ಮನೆ ಅಂತೇಳಿ ಹೋಗಿ ಅಡ್ಡಾಡ್ಕೊಂತ ಮಾತಾಡ್ಸ್ಕೊಂಡು ಅಡುಗೆ ಮಾಡಿ ಕೊಟ್ಟು ಬಂದೆ. ಹೋಗ್ಲೇ ಇಲ್ಲಿ ಪಾಪ ಏನು ಮಾಡ್ಕೊಂತೇನೋ ಹುಡುಗಿ. ಹೋಗ್ಬರ್ಬೇಕಾ ನಿನ್ನೆ ಒಂದಿಟ್ಟು ಹಂಗೆ ಎಲ್ರಿ ಐತಿರ. ರತ್ನ ಬಂದು ಹೋಗತ್ಲೆ ಹೊತ್ತಾಗ್ಬಿಡ್ತು. ಮಾತಾಡ್ಕೊಂತ ಮತ್ತು ಅಕ್ಕಿ ಊಟಕ್ಕೆ ಒಲ್ಲೆ ಅಂದ್ರೆ ಮಾತಾಡ್ಕೊಂತ ಕುಂತ ಅವರು ಹೋಗತ್ಲೆ. ಮತ್ತು ನನಗೂ ಹೋಗಕ್ಕೆ ಕೂಡ್ಲಿಲ್ರಿ ಐತರ. ಈಗ ಅದಾರಿ ಲಘು ಒಂದಿಟ್ಟು ಅಡುಗೆ ಎಲ್ಲ ಹಾಗತ್ಲೆ ಕೊಟ್ಟು ಬರ್ತಾನೆ ರೀ ಉಣ್ಣಾಕ. ಇದು ರೊಟ್ಟಿ ಬುತ್ತಿ ಊಟ ಬಿಸಿ ಇದಕ್ಕೆ ಭಾರಿ ಘನ ಜೀವದಾಳ ಆಕಿನ. ಒಂದಿಟ್ಟು ಉಂಟಾಳ್ರಿ ಹೊಟ್ಟು ತುಂಬ. ನಾವು ಮಾಡಿದ್ಕಿನ ಬೇರೆ ಯಾರ ಮಾಡಿದ್ದ ರುಚಿ ಅನಿಸ್ತೈತ್ರಿ ಅದು. ಈ ಬಸರ ಹೊತ್ನಾಗ ಒಂದಿಟ್ಟು ಪುಡಿ ಚಟ್ನಿ ಪಲ್ಯಗಳು ಮಡಿಕೆ ಕಾಳು ಮುಳಗಾಯಿ ಆಡಕ್ಕೋ ಏನು ಸೊಪ್ಪು ಅದನ್ನ ಇಟ್ಕೊಂಡು ಬಿಸಿಯವ ಇಟ್ಕೊ. ರೊಟ್ಟಿ ಚಕ್ಕೆನ ಬೇಡ ಮತ್ತು ಹೊಟ್ಟು ಮುಳ್ಳಡ್ದಂಗೆ ಆಗ್ಬಿಡ್ತೈತೆ ಅದು. ಮತ್ತು ಆಕಿ ಘನ ಜೀವ ಎಟ್ಟೆನ್ ರೊಟ್ಟಿಗೆ ಕೊಡಕ್ಕೆ ಹೋಗ್ಬಿಡವನ್ನ. ಬಿಸಿಯವ ಇಟ್ಕೊಂಡ್ಬಿಡು ರೊಟ್ಟಿನ ಬಿಸಿಯವು ಹಾಕಿ ಕೊಟ್ಟು ಬಾ. ಇವು ಉಂಡಿನ ನಾಳೆಗೆ ಬೇಕಾದ್ರೆ ನೈವೇದ್ಯ ಎಲ್ಲ ಮಾಡಿದ್ಮೇಲೆ ಕೊಡಕ್ಕೆ ಬರ್ತೈತಿ. ಮತ್ತು ಏನು ಕೊಟ್ಟು ಬಾ, ಏನು ಮಾತಾಡ್ಸ್ಕೊಂಡು ಒಂದಿಟ್ಟು ಏನು ಮಾಡ್ಕೊಬೇಡ ಅಂತಂದು ಹೇಳ್ಬಾ ಆಕಿಗೆ. ಮತ್ತು ಎದ್ದು ತಾನ ಬದುಕು ಮಾಡಕತ್ತಾಳು. ಇದಕ್ಕೆ ಬೇಕು ಒಂದಿಟ್ಟು ಎಷ್ಟು ಹುಷಾರಿರ್ತಾಳೆ. 3 ತಿಂಗಳ ತನಕ ಅಷ್ಟು ಗಾವ ಪಾಡಕತ್ತ ಅದಕ್ಕೆ. ಹ್ಞೂ ರೀ ಐತಿಯಾರ, ಅದನ್ನ ಹೋಗ್ಬರ್ತಾನೆ ರೀ. ನನಗೂ ಎಲ್ರಿ ಕೂಡ ಒಂದು ಏನು ಹಬ್ಬ ಚಲೋ ಆಗೈತಿ ಮನೆ ಸ್ವಚ್ಛ ಮಾಡ್ಕೊಳ್ಳೋದು, ಮನೆಗಿನ ಬದುಕು ಇದಾಗೋಕತ್ರಿ ಐತಾರೆ. ಮುಂಚೆ ಅಕ್ಷತಾನ ಇಬ್ಬರು ಕೂಡ ಮಾಡ್ತಿದ್ವಿ. ಒಬ್ಬಕಿಗೆ ಇನ್ನೂ ತ್ರಾಸ ಅನಿಸ್ತೈತಿ. ಅದ್ರಾಗ ದನಕರುಗಳದು ಹಾಲು ಹಿಂಡೋದು ಅದು ಚಾಕ್ರಿನ ಜಗ್ಗಾಗ್ಬಿಡ್ತೈತಿ ರೀ ಐತಿಯಾರ. ನನಗೂ ಸಾಕಾಗೋಗೈತ್ರಿ.
ಸುಮ್ಮನೆ ಹಾಕಳವನು ಕೂಡ ನನಗಾಗೈತೆ ನೋಡ್ರಿ ಐತ್ಯಾರ. ಅವಾಗ ಹೇಳಿದ್ರೆ ಕೇಳಿಲ್ವ ನೀನು, ನಿನಗೂ ಹಜ್ಜಕತ್ತವ ದನಕರುಗಳು ಓಸನು ಆಗಂಗಿಲ್ಲ ಇವನ್ನ ಮಾಡೋದು, ಒಂದು ಇಟ್ಕೊಂಡು ಓಸು ಕೊಡವ ಅಂದ್ರೆ ಇಲ್ಲಿ ಬಿಡ್ರಿ ಐತ್ಯಾರ ಮಾಡ್ತೇನೆ ಅಂದು ಈಗ ತ್ರಾಸ ಅನ್ಸಕತ್ತೈತಿ ನಿನಗೆ. ಸುಮ್ಮನೆ ಶಂಕು ಇವನಿಗೆ ಪರ್ಸುಗೆ ಹೇಳಿ ಯಾರಿಗಾರ ಕೊಡು ಅನ್ನತ್ತಾಗ ಏನು ಒಂದು ಇಟ್ಕೊಳ್ಳೋ ನಾನು ಕರೆಯೋದು ಒಂದು ಮನ್ಯಾಗ ಹಾಲಿಗೆ ಬೇಕಾಬೇಕು ಒಂದು ಇಟ್ಕೊಂಡು ಓಸು ಕೊಟ್ಟಾರ ಕೊಡುವನ್ನು. ಇದ್ರ ಮುಳುಗ ಯಾತ್ರೆ ಐತ್ಯಾರ ಇದು ಅದಿಷ್ಟು ಸೋಸ್ಬಿಟ್ರೆ ಐತ್ಯಾರ ಮತ್ತು ಎಡಿ ಒಂದು ಮಾಡಿಕೊಟ್ಬಿಡ್ತೇನೆ. ಅದು ಒಂದಿಟ್ಟು ರುಬ್ಕೊಂಬ ಹೋಗು, ಆ ಪಲ್ಯ ನೋಡ್ತೇನೆ ಇದ್ರದ್ದು ಪುಡಿ ಚಟ್ನಿ ಅದನ್ನ ತೊಗೊಂಬ. ಹ್ಞೂ ರೀ ಐತ್ಯಾರ. ಇದು ಶೇಂಗಾ ಪುಡಿ ಚಟ್ನಿ ಹೊಂದ ಮಾಡೇನ್ರಿ ಐತ್ಯಾರ. ಗುರಾಳಿ ಹಿಂಡಿ ಒಂದಿಟ್ಟು ಮಾಡ್ಲಿ ಹೆಂಗ್ರಿ? ಗುರಾಳಿ ಹಿಂಡಿ ಬ್ಯಾಡ ಬಿಡುವ, ಅದನ್ನೇನು ಯಾರಿಗ ಅಷ್ಟು ಜೀವ ಮಾಡ್ಕೊಂಡು ತಿನ್ನೋದಿಲ್ಲ. ಶೇಂಗಾ ಹಿಂಡಿನ ಒಂದಿಟ್ಟು ಭಾಳ ಕೇಳೋದು, ಬಸ್ಸುಗೂ ಇಷ್ಟ ಪರ್ಸುಗೂ ಇಷ್ಟ. ಇರ್ಲಿ ಬಿಡು ಸಾಕು. ಅದೇ ಗುರಾಳಿ ಹಿಂಡಿ ಏನು ಬ್ಯಾಡ, ಅದೇನು ತಿನ್ನಂಗಿಲ್ಲ ಏನಿಲ್ಲ. ಮತ್ತು ಅದಕ್ಕೆ ನಾನೇ ಮಾಡಿದ್ದಲ್ರಿ, ನಾನು ಮತ್ತೆ ಕೇಳಿ ಮಾಡಿದ್ರಾತ ಅಂದು ಇದನ್ನು ತೊಗೊಳ್ರಿ ಐತ್ಯಾರ. ದೇವ್ರ ಮುಂದಿಟ್ಟು ಉದ್ದಿನ ಕಡ್ಡಿ ಹೆಚ್ಚಿಬಿಡ್ರಿ. ಮತ್ತು ನಾನು 2 ತಾಟ್ ಮಾಡಿಕೊಂಡು ಇದು ಲಕ್ಷ್ಮೀರ ಮನೆಗೆ ಕೊಟ್ಟು ಬರ್ತಾನೆ ಐತ್ಯಾರ. ಆಮೇಲೆ ಇಲ್ಲೇ ಇವರು ಚಂದ್ರಮ್ಮರ ಮನೆಗೆ ಕೊಟ್ಟು ಬರ್ಲೇನ್ರಿ ಐತ್ಯಾರ. ಮತ್ತು ಒಂದು 4-5 ಮನೆಗೆ ಹೆಂಚ್ಬೇಕಲ್ರಿ ಉಬ್ಬತ್ತು ರೊಟ್ಟಿನ. ಅಯ್ಯ ಕೊಡವ ಚಂದ್ರಮ್ಮರ ಮನೆಗೆ. ಅಮ್ಮ ಇಲ್ಲಾಬ್ರದ್ದು ರೊಟ್ಟಿ ಬುತ್ತಿಗೆ ಬಾಪ ಜೀವ ಒಬ್ಬೇಕೆ ಮಾಡೋಕ್ಕಾಗಂಗಿಲ್ಲ ಏನಿಲ್ಲ ಬದಕು. ಅಮ್ಮರ ಮನೆಗೆ 4 ರೊಟ್ಟಿ ಇಡು ಏನು, ತಾಯಿ ಮಗ ಇಬ್ಬರ ಇರ್ತಾರ. ಮತ್ತು 4 ರೊಟ್ಟಿ ಇಡು, ಎಟ್ಟೆವೇನು ಇಡ್ಬೇಡ, ಮೆತ್ತನೂ ಇಡು ಅಮ್ಮರಿಗೆ, ಅಲ್ಲಿಗೆ ಬರಂಗಿಲ್ಲ ಪಾಪ. ಇವರು ಅಕ್ಷತರ ಮನೆಗೆ ಅಡುಗೆ ಅದನ್ನೊಂದು ಹಚ್ಬಿಡವ ತಾಟ, ಅಲ್ಲೊಂದು ಇಟ್ಟು ಕೊಟ್ಟು ಬಂದ್ರಾತ್ ಮತ್ತು ಪಾಪ. ಮತ್ತು ಏನು ದರಾಸರಿ ಯಾವಾಗ ಕೊಟ್ಟಿಲ್ಲ, ಮತ್ತು ಈ ವರ್ಷ ಕೊಡೋದೇನೋ ಅವ್ರ ಮನೆಗೆ ಒಂದು ತಾಟ್ ಕೊಟ್ರೆ ನಡಿತೈತಾಗ. ಹಂಗೆ ಮಾಡ್ತಾನೆ ತೊಗೊಳ್ರಿ ಐತ್ಯಾರ. ಇನ್ನು 2 ತಾಟ್ ಮಾಡ್ತಾನೆ ರೀ. ಮತ್ತು ಇದು ಲಕ್ಷ್ಮೀರ ಮನೆಗೆ ನಾವು ಹೋಗ್ಬಿಡ್ತಾನೆ ರೀ. ಮತ್ತು ಎಂಕಮ್ಮರ ಮನೆ ಇದು ಚಂದ್ರಮ್ಮರ ಮನೆಗೆ ಆಮೇಲೆ ಅಕ್ಷತರ ಮನೆಗೆ ಹೋಗಿ ನೀವು ಕೊಟ್ಟು ಬರ್ತೀರಿ ಐತ್ಯಾರ. ಮತ್ತು ತಾಟ್ ಮಾಡಂಗೆ ಮಾಡುವ, ನಾನು ಕುಡಿದ್ರೆ ನಾವು ಕಣಿ ಇಲ್ಲದ್ರೆ ಬಸುವ. ಮತ್ತು ಅವನು ಮನ್ಯಾಗ ಇರ್ತಾನಲ್ಲಿ, ಇವತ್ತು ಹಬ್ಬ ಹೋಗಂಗಿಲ್ಲ ಅಂತ ಅವನು ಹೊಲಕ್ಕೆ. ಅವನಾರ ಹೋಗಲಕ್ಕ ನಾನಾರ ಹೋಗ್ಬರ್ತಾನೆ. ನೀನು ಆತಿಲ್ಲ ಒಂದಿಟ್ಟು ನಾನು ಎಡಿ ಮಾಡತ್ಲೆ ನೈವೇದ್ಯ ಆಗತ್ಲೆ ಒಂದಿಟ್ಟು ಲಕ್ಷ್ಮೀರ ಮನೆಗೆ ಹೋಗ್ಬಾ, ಇನ್ನು ಬಂದು ಹುಡುಗ ಇಂದಾಗ ಉಣಿಸುವಂತೆ ಅಂತ. ಹ್ಞೂ ಆತ್ರಿ ಐತ್ಯಾರ. ಇದು ಒಂದಿಟ್ಟು ಕಳವಿ ಪಲ್ಯ ಎಲ್ಲ ಆಗೈತೆ ರೀ. ಇನ್ನೊಂದು ಈಟ್ ಹಂಗೆ ಇದು ಮಾಡಿ ಹೋಗ್ಬರ್ತಾನೆ ರೀ ಐತ್ಯಾರ ತಾಟ್ ಮಾಡಿ. ಎಷ್ಟು ಲಘು ಮಾಡ್ಕೊಂಡ್ರು ಎಷ್ಟು ಹೊತ್ತಾಗ್ಬಿಡ್ತದವ. ಮಡಿಕೆ ಕಾಳು ಪಲ್ಯನ ಆಗೈತಿ, ಆ ಕಡೆ ಚೋಳಿಕಾಯಿನ ಆಗೈತಿ, ರೊಟ್ಟಿನ ಆಗ್ಯಾವು. ಇದು ಎಡಿಗೆ ಎಲ್ಲ ತಯಾರು ಮಾಡ್ಕೊಡ್ತಾನೆ. ಹೋಗಿ ಒಂದಿಟ್ಟು ಎಡಿನಾರ ಮಾಡಿ ಬಾಸುಮತಿ ಲಘು ಉಣ್ಣ ಕೊಡಕ್ಕೆ ಬರ್ತೈತಿ. ಎಲ್ಲ ಹೊಟ್ಟೆ ಹಸ್ಕೊಂಡಾರ ಊಟ ಉಣ್ಣಾಕ ಅನ್ನಕತ್ತಾವು. ಒಂದಿಟ್ಟು ಎಡಿ ಮಾಡಿಬಿಟ್ರೆ ಲಘು ಉಣ್ಣ ಕೊಡಕ್ಕೆ ಬರ್ತೈತಕ್ಕ. ಮತ್ತು ಪಾಪ ಎಲ್ಲರಿಗೂ ಹೊಟ್ಟೆ ಹಸ್ಕೊಂಡ್ರಲ್ಲೇ 2 ಗಂಟೆ ಆಯ್ತು. ಎಷ್ಟು ಲಘು ಎದ್ದು ಮಾಡಿದ್ರು ಇಷ್ಟೊತ್ತಾಕತ್ ನೋಡಕ್ಕ ಅವನವ. ಮತ್ತು ಇವನು ಚಂದ್ರು ಎಷ್ಟೊತ್ತಿ ಬರ್ತಾನವ. ಮತ್ತು ಹೊಲಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಹೊಲಕ್ಕೆ ಹೋಗ್ಯಾನ ನೋಡೋನು. ಇನ್ನು ಹೋಗ್ಬೇಡ ಅಂತ ಹೇಳೋಕ್ಕಾಗಲಿಲ್ಲ. ಹಬ್ಬದ ದಿನನಾರ ಒಂದು ದಿವ್ಸ ಮನೆಗಿರ್ಬೋದಾ. ಉಣ್ಣಕ್ಕ ಇರ್ರಿ ಅಂತ ಅಂದೆ, ಬರ್ತಾನೆ ಲಘುನ ಉಣ್ಣ ಹೊಟ್ಟೊತ್ತಿಗೆ ಮನೆಗಿದ್ದು ಏನು ಮಾಡೋದು, ಹೊಲಕ್ಕರ ಹೋದ್ರೆ ಬದುಕಕ್ಕವು ಏನು ಮನೆಗಿರೋದು, ಹೊಕ್ಕನ್ ತಗೋ ಹೋಗಿ ಲಘು ಬರ್ತಾನೆ ಅಂತ ಹೋದ್ರಕ್ಕ ಅವ್ರು. ಮತ್ತು ಒಂದಿಟ್ಟು ಎದ್ದು ಲಘು ಚಮತ್ತಾಗಿ ಎಡಿ ಒಂದು ಮಾಡಿಬಿಡು. ಏನು ನಿನ್ನೆ ಉಂಡಿ ಕಟ್ಟಿದ್ವಲ್ಲ ಓಸು ಪರತ್ತಾಗ ಆಡಿತಾನೆ, ಡಬ್ಬಿಗಾರ ತುಂಬಿಡೋಣ. ಸ್ಟೀಲಿನ ಡಬ್ಬಿಗೆ ಅಷ್ಟು ಖಾಲಿ ಅದಾವೆ ಡಬ್ಬಿಗಳು, ತುಂಬಿಟ್ಬಿಟ್ರೆ ಚಿಂತಿರ್ಲವ. ಎದಕ್ಕೆ ಬೇಕು ಅಲ್ಲಿ ಪಲ್ಲಿ ಆಡಲಿ ಮಾಡಲಿ, ಅದಕ್ಕೆ ಒಂದು ಅರಿವಿ ಮುಚ್ಚಿಟ್ಟಾನೆ. ಈಗ ಅಷ್ಟು ತುಂಬಿಟ್ಬಿಟ್ರೆ ಚಿಂತಿರ್ಲ. ನಾಳೆ ಮತ್ತು ಹುಡ್ರು ಉಂಡಿ ಏನಾಕತ್ತಾವು, ಮತ್ತು ಎಡಿ ಮಾಡ್ಲಂಗೆ ಕೊಡಂಗಿಲ್ಲವ ನಾಗಪ್ಪಗೆ ಮಾಡೋದು ಎಡಿನ. ಅದಕ್ಕೆ ಮತ್ತು ಗೊತ್ತಿಲ್ಲಂಗೆ ತೊಗೊಂಡು ತಿಂದು ಅಂದ್ರೆ ಏನು ಮಾಡೋದು, ಒಂದು ಡಬ್ಬ್ಯಾಗ ಮುಚ್ಚಿ ಮ್ಯಾಲೆ ಇಟ್ಬಿಟ್ರೆ ಚಿಂತಿರ್ಲ. ನಾಳೆ ಬೇಕಂದ್ರೆ ತಿನ್ವಲ್ರಕ್ಕ. ಹುನಕ್ಕ ಆತು ಒಂದಿಟ್ಟು ತಯಾರು ಮಾಡಕ್ಕೆ, ಮತ್ತು ಎಡಿಗೆ ಹಾಕೊಟ್ಬಿಡು. ಮತ್ತು ಮಾಡ್ತಾನೆ ತಡಿ. ಇದು ಮೊಸರಿನ ಬುತ್ತಿ ಒಂದು ಕಳ್ಸೋಣ ಹೆಂಗೆ, ಮತ್ತು ಹುಳಿ ಬುತ್ತಿ ಏನಾರ ಮೊಸರಿನ ಬುತ್ತಿ ಏನು ಮಾಡಕ್ಕೆ ಹುಳಿ ಬುತ್ತಿ ಮಾಡೇನು ನಾನು. ನೀನು ಮತ್ತು ಅಲ್ಲಿ ಹೊರಗೆ ಇದನ್ನ ರಂಗೋಲಿ ಅದನ್ನ ಹಾಕಕ್ಕೆ ಹೋಗಿದ್ದೆಲ್ಲ, ಹುಳಿ ಬುತ್ತಿ ಒಂದು ಮಾಡಿದೆ. ಮತ್ತು ಜೀವದಾರ ಎಲ್ಲರೂ ಹುಳಿ ಬುತ್ತಿಗೆ ಅಂದು. ಅತ್ತಿಗೆಮ್ಮ ಏನಾರ ಮಾಡೋದೈತೆ ಬಾಸುಮ್ಮ? ಏನಿಲ್ವಾ ಹೋಗು, ನಿಮ್ಮ ಅಣ್ಣಾರು ಕೊಟ್ಟು ಮಾತಾಡ್ಕೊಂತ ಕುಂದ್ರು ಅವ್ರ ಕೊಟ್ಟ. ಅತ್ತಿಗೆಮ್ಮ ಏನಾರ ಮಾಡೋದಿದ್ರೆ ಹೇಳ್ರಿ, ನನಗೂ ಖಾಲಿ ಕುಂದ್ರಂಗಿಲ್ಲ. ಏಟೋತಂತ ಮಾಡ್ತಾಡ್ಲಿ ಡ್ಯಾಡ್ ಹೋಗುವ. ಅಲ್ಲಿ ಮಾಡಿ ಸಾಕಾಗಿ ಬಂದಿರ್ತಿದ್ದಿ, ಇಲ್ಲಿ ಮಾಡೋದು ಅಲ್ಲಿ ಮಾಡೋದು ಅಂದ್ರೆ ಸಾಕಾಕತ್ವ ಜೀವಕ್ಕೆ. ಬೇಡ ನಾವು ಹೋಗಿ ಮಾಡ್ತೇವೆ, ನಾವು ಇಬ್ಬರು ಅದೇವಿ ಮಾಡ್ತೇವೆ. ಹೋಗು ಕುತ್ಕೋ. ನೀನು ಸಸಿ ಹಠ ಮಾಡಕತ್ತಾಳ ನೋಡಲ್ಲಿ, ಹಠ ತೆಗೆದು ಕುಂತಾಳೀಗ ಅಲ್ಲಿ. ಯಾಕವ ಏನಂತಕ್ಕಿದೆ? ಉಂಡಿ ಬೇಕಂತ ನೋಡು, ಉಂಡಿ ಕೊಡ್ರಿ ಉಂಡಿ ಕೊಡು ನನಗೆ. ಉಂಡಿ ಬೇಕಂತ ಹಠ ಮಾಡಕತ್ತಾಳ, ಅದಕ್ಕೆ ನಿಮ್ಮ ಅತ್ತಿನ ಕೇಳ್ಬಾ ಇಲ್ಲಿ ಅಂತ ಕರ್ಕೊಂಬಂದ ನೋಡು. ಅಯ್ಯೋ ಯವ್ವ, ನಾಗಪ್ಪ ಗಿಡಿ ಮಾಡೋದವಾ ನಿತ್ಯ ಹಂಗೆಲ್ಲ ಹಠ ಮಾಡ್ಬಾರ್ದವ. ಜಾನೆಲ್ಲ ನಮ್ಮವ್ ನೀನು. ಯಾರು ಹೇಳಿದ್ರು ನಿನಗ ಉಂಡಿ ಇಸ್ಕೊಂಬ ಅಂದು? ಪ್ರಿಯಾಕ್ ಹೇಳಿದ್ಲೇನ? ಅಡ್ವಾ ನಾಳೆ ತಿನ್ವಂತ್ರೇನು? ನಾಳೆ 2 ಕೊಡ್ತಾನೆ, ಇವತ್ತು ಒಂದು ತಿನ್ಬಾರ್ದವ. ನಾಗಪ್ಪಗೆ ಹಾಲು ಹಾಕ್ತಿಲ್ಲ, ನಾಳೆ ಹಾಲು ಹಾಕಿದ್ಮೇಲೆ ಉಂಡಿ ತಿನ್ಬೇಕು, ಹಂಗ ಮುಂಚೆಗೆ ತಿನ್ನಬಾರ್ದು. ಇನ್ನು ನಾಗಪ್ಪ ಇದನ್ನ ಮಾಡ್ತಾನೆ ನೋಡು, ಮತ್ತೆ ಕಣ್ಣು ಕಟ್ಟಿ ಹಾಕ್ತಾನ. ಜಾಣಿ ಹೋಗು. ನಾಳೆ ಕೊಡ್ತೇನೆ. ಎಷ್ಟರ ಅದ ನೋಡತ್ಗೆಮ್ಮ.
ಇದು ಎಷ್ಟು ಹೇಳಿದ್ರು ಅಂತ ತಿಳ್ಕೊವಲ್ಲ, ಹಂಗ ಎಷ್ಟು ಹಠ ಮಾಡಿದ್ಲು. ಈಗ ನಾಳೆ ಕೊಡ್ದಾನೆ ಅಂತಲೇ ಸುಮ್ಮನೆ ಹೋದ್ಲು ನೋಡು. ಅಲ್ಲಂಗ ಕುಂದ್ರು ಕೊಡಿಸ್ವಲ್ಲ ನನಗೆ ಕೊಡಿಸ್ಬಾ ಉಂಡಿ ಕೊಡಿಸ್ಬಾ ಅಂತಂದು ಎಷ್ಟು ಹಠ 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 ಮಾಡಾಕಿ ನೀ ಹೇಳತ್ಲೆ ನೋಡಿ ಹೆಂಗೆ ಹೋದ್ಲು. ಹಂಗ ನಮ್ಮ ಹುಡ್ರು ಮತ್ತೆ ಉಂಡಿ ನೋಡತ್ಲೆ ತಿನ್ಬೇಕು ಅನಿಸ್ತೈತೆ. ಅವಕ್ಕೇನು ದೇವ್ರ ದಿನ್ರು ಒಟ್ಟು ತಿನ್ಬೇಕು ಅನ್ನೋದೊಂದು ಇದು ಹುಚ್ಚು. ಹೋಗ್ಲಿ ಬಿಡು. ಇದು ಆತೆಲ್ಲ ಉಣ್ಣಾಕ ನೀಡ್ತಾನವ. ಮತ್ತು ನೀನು ನಿಮ್ಮ ಅಣ್ಣ ಹತ್ತಿಯರು ಅಷ್ಟು ಕುತ್ಕರಿ ನೀಡ್ತಾವೆ. ಈಗ ಎಡಿ ಒಂದು ಮಾಡಿಬಿಟ್ರೆ ಇಲ್ಲಿ ತಗೋತೀಯ ಮಾಡಲಿ, ಅಣ್ಣರಿಗೆ ಕೊಡ್ರಿ, ನೀವು ಕುತ್ಕೊಂಡು ಉಣ್ಣಾಕ ಬರ್ತೈತಿ ಇಲ್ಲೇ ಕೊನೆಯಾಗ ಅಡುಗೆ ಕೊನೆಯಾಗ. ಅದಕ್ಕೆ ಒಂದಿಟ್ಟು 4 ಮನೆಗೆ ಹಂಚಿ ಬರೋಣ ಅಂತನವ. ಹೌದಿಲ್ಲ, ಈಗ ಬತ್ತು ರೊಟ್ಟಿ ಮಾಡಿರ್ತಾವಲ್ಲ, ಮತ್ತು ಪಂಚಮಿ ಹಬ್ಬದ ಅಡುಗೆನ ಹಂಚ್ಬೇಕಂತ ಅದಕ್ಕೆ ಒಂದು ಇಲ್ಲೇ ಓಣ್ಯಾಗ ಒಂದು 3-4 ಮನೆಗೆ ಹಂಚಿ ಉಣ್ಣಾಕ ಬರ್ತೈತಿ. ಪ್ರಿಯಾ ಏನು ಮಾಡಕತ್ತಾಳಲ್ಲಿ? ಪ್ರಿಯಾ ಅಲ್ಲಿ ಆಡಕತ್ತಿದ್ಲು. ಕರೀಲಿ ಏನತ್ಕಮ್ಮ ಕರಿ ಎಡಿದೆಲ್ಲ ಆಗತ್ಲೆ ತಾಟಸ್ತೇನಿ ಕೊಟ್ಟರೆ ಬರ್ತಾಳೆ. ಅಲ್ಲಿ ಓಡಾಡೋದು ಇಲ್ಲಿ ನೀಡೋದು ಅಂದ್ರೆ ಆಗಂಗಿಲ್ಲ, ಬದುಕು ಲಗು. ಒಂದಿಟ್ಟು ಕರಿಯಕಿನ್ನ ಹಾತಿಗಮ್ಮ ಕರಿತೆ ಅಂತಾಳೆ. ಪಲ್ಯ ಒಂದು ಮಾಡೇನಿ, ಇದನ್ನ ಸಾಕು ಒಂದೇ ಥರದ ಪಲ್ಯ. ಇಬ್ಬರು ಪಲ್ಯ ಸೇವಂಗಿಲ್ಲ ಏನಿಲ್ಲ. ಒಂದೀಟ ಹಂಗೆ ಇವತ್ತು ಕುತ್ಕೊಂಡು ಪಲ್ಯದ್ದು ಮಾಡಿದೆ. ಪಾಪ ದಿನ ಏನು ಮಂದಿ ಮನೆ ಊಟ ಕಾಯೋದು, ಅಕ್ಕಿದು ಶೋಭಾ ಏನು ಇದು ಮಾಡೋದಿಲ್ಲ, ಕೊಡ್ತಾಳ. ಏನು ಪಾಪ ಅಕ್ಕಿದು ಬದುಕವು ಇರ್ತಾವೆ, ರಗಡು ಹುಡುಗರು ನೋಡಿಕೊಂಡು ಮನೆಗಿನ ಬದುಕು ಮಾಡಿಕೊಂಡು ಅದ್ರಾಗ ಬಾಂಟಿಗೆ ಏನು ಊಟ ಗೀಟ ಕೊಟ್ಟು ಕಳಿಸ್ತಾಳೆ. ಏನು ಅಕ್ಕಿ ರಗಡು ಇರ್ತಾವೆ ಕೆಲಸ ಅಂತಂದು ನಾನು ಒಂದು ಈಟು ಬಡ ಪಲ್ಯ ಅದನ್ನ ಮಾಡಿ ಏನಿಲ್ಲ ಮೊಸರಿನ ಬುತ್ತಿ ಅದನ್ನ ಕಲಸೇನಿ. ಬಿಸಿಯೋ ರೊಟ್ಟಿ ಮಾಡೇನು 4 ಹಂಗೆ ಏನು ಮಾಡೋದು ಮತ್ತೆ ಮಾಡ್ಕೊಂಡು ತಿನ್ಬೇಕಾಗ್ತದೆ. ದೇವ್ರ ಇಟ್ಟಂಗೆ ಆಕತಿ. ಎಲ್ಲಿ ಬೈತಾಳೆ ಏನೋ ಬರತ್ಲೆ ಬರ್ತಾಳೆ ಅನ್ನಿಸ್ತೈತಿ. ಇವತ್ತು ರೊಟ್ಟಿ ಪಂಚಮಿ ಹಬ್ಬ ಮಾಡ್ತಾರೆ, ರೊಟ್ಟಿ ಇದನ್ನು ತೊಗೊಂಬರ್ತಾಳೆ, ಬೈತಾಳೆ. ಮತ್ತು ಬೈಸ್ಕೊಳ್ಳೋದು ಏನು ಮಾಡೋದು. ನಾನು ಮತ್ತು ಏನು ಎಟ್ಟಂತ ಮಕ್ಕೊಳಂಗೆ ಆಗಲ್ಲ ನನಗಂತೂ. ರೆಸ್ಟ್ 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 ಅಂದರೆ ಏಟಂತ ಮಕ್ಕೊಳ್ಳೋದು. ಅಡುಗೆ ಅದನ್ನ ಮಾಡಿದ್ರೆ ಬದುಕು ಮಾಡಿದ್ರೆ ಅಳಾರು ಅನ್ನಿಸ್ತೈತಿ ಮೈ ಒಂದಿಟ್ಟು. ಅದಕ್ಕೆ ಒಂದಿಟ್ಟು ಪಲ್ಯ ಅದನ್ನ ನಿನ್ನೆ ಮಡಿಕೆ ಕಾಳು ನೆನೆ ಹಾಕಿದ್ನೆ. ಮುಳುಗಾಯಿ ತಿನ್ನಂಗೆ ಆಗಲ್ಲ ಅದನ್ನ ಪಲ್ಯ ಮಾಡಿದ್ರೆ. ಅದಕ್ಕೆ ಮಡಿಕೆ ಕಾಳು ಪಲ್ಯ ಆತಂದ್ರೆ ಮೊಸರಿನ ಬತ್ತಿ ಕಲ್ಸೀನಿ. ಇಬ್ಬರು ಲಗು ಎಡಿ ಮಾಡಿ ಉಣ್ಣಾಕ ಬರ್ತೈತಿ. ಏನ್ರಿ ಆತಿಲ್ಲ ಪೂಜೆ ಮಾಡೋದು? ಇವ್ರು ಅದಾರ ಪುಣ್ಯಾನಂದ್ ಪೂಜೆ ಗೀಜೆ ಎಲ್ಲ ಮಾಡ್ತದ ನನ್ನ ಗಂಡ. ಒಬ್ಬೇಕೆ ಆಗಿದ್ರ ಪಜಿ ತಕ್ಕತ್ ನನಗೆ. ಪೂಜೆ ಎಲ್ಲ ಆತ್ ನೋಡು. ಎಡಿದು ಏನೇನು ಹಾಕೊಡು ಮತ್ತೆ ಮಾಡ್ತಾನೆ ಎಡಿನ. ಅತ್ತಡ್ರಿ ನಂದು ಈಟ್ ಪಲ್ಯ ಬೇಯ್ಲಿ ಹಾಕೊಡ್ತಾನೆ. ಇದು ಹೂ ಎಲ್ಲ ತೆಗ್ದಿರಲಿಲ್ಲ ಹಳೆವು ತೆಗೆದು ಹೊರಗೆ ಬಿಟ್ಟಾವು. ಇತ್ಲದಾಗ ಓಸು ಹರ್ಕೊಂಬಂದು ಹೇರ್ಸೇನಿ. ಇದನ್ನ ನಾಗಪ್ಪಂದು ಇದನ್ನ ಮೂರ್ತಿನ ವಾರಿಗಿಟ್ಟ ನೋಡು. ಒಂದಿದ್ರ ಬಟ್ಲಕ್ಕೆ ಹಾಕಿ ಮತ್ತೆ ನಾಳೆ ಗೀಡೆ ಹಾಲು ಹಾಕದು ಬೇಕಲ್ಲ, ಅದನ್ನ ವಾರಿಗಿಟ್ಟಾನಿ. ಚಲೋ ಆತು. ಒಂದಿಟ್ಟು ಎಡಿ ಒಂದು ಮಾಡ್ಕೊಂಡು ಒಂದಿಟ್ಟು ನೀವ ಇದು ಮಾಡ್ಬರ್ರಿ. ಕುಂತಾನಿ ಮತ್ತೆ ಎದ್ದು ಕುಂತು ಮಾಡಿದ್ರೆ ತ್ರಾಸ ಅನಿಸ್ತದೆ ನನಗೆ ಅಂತೇಳಿ. ಇದನ್ನ ಕಾಯಿಗೆ ಎಲಿ ಒಂದು ಇಡ್ಬೇಕು. ಎಲಿ ಹರ್ಕೊಂಬರ್ತಾನೆ ಇತ್ಲದಾಗ ಹೋಗಿ. ಒಂದು 5 ಎಲಿ ಹಾಕೋದು ದೇವ್ರಿಗೆ. ಕಳಸೆ ಇಳಿಸಿರಿ ಅದನ್ನ ತೆಂಗಿನಕಾಯಿ ತೆಗೆದು. ಅದು ಕಾಯಿ ತೆಗೆದು ಎಲಿ ಎಲ್ಲ ಬತ್ತಿದಂಗೆ ಆಗಿದ್ವಾ. ಮತ್ತು ಅವು ಬೇರೆ ಇಟ್ರ ತಗೋ. 5 ಎಲಿ ಇಡ್ಬೇಕಾ 9 ಎಲಿ ಇಡ್ಬೇಕಾ? ಸಾಕ್ರಿ 5 ಎಲಿ. 5 ಎಲಿ ಇಡ್ಬೇಕಷ್ಟ. ಇತ್ಲದಾಗ ಇದ್ರು ಅದಾವ ನೋಡ್ರಿ, ಇದು ದಾಸವಾಳ ಅವನ್ನ ಹರ್ಕೊಂಬಂದಿಡ್ರಿ. ತಡಿ. ಪಾಪ ನನ್ನ ಗಂಡ ಎಂದು ಒಂದು ಪೂಜೆ ಮಾಡಿದ್ದಲ್ಲ ಏನೆಲ್ಲ ಎಷ್ಟು ಎಂತಿ ತ್ರಾಸ ಆಕತಿ ಅಂದು ಎಲ್ಲ ಮಾಡಕತ್ತಾರ. ಏನು ಮಾಡ್ಬೇಕು, ಬಂಟಿಗಳು ಜೀವನ ಆಗ್ಬಿಟ್ಟತ್ ನಮ್ದು. ಎಲ್ಲ ಮಾಡ್ಕೊಳ್ಳೋದು ಆಗ್ಬೇಕು. ಹಿಂಗೆ ಗಂಡದ ಒಂದಿಟ್ಟು ಆಸರಿದ್ರೆ ಏನು ಅನ್ಸೋದಿಲ್ಲ. ಅಷ್ಟು ಮಾಡ್ಲಿದಂಗಿದ್ರೆ ಭಾರಿ ಪಜ್ಜಿತೆ ಆಗ್ಬಿಡ್ತತಿ. ಲಕ್ಷ್ಮಿ ಅಯ್ಯೋ ಬಂದ್ಲ ಏನ ಶೋಭಾ ಇವ್ವ ಬರತ್ಲೆ ಎಲ್ಲಿ ಬೈಯಕತ್ತಾಳ ಏನ. ಅಲ್ಲ ಲಕ್ಷ್ಮಿ ಉಣ್ಣಾಕ ತಗೊಂಬರ್ತಾನೆ ಅಂತ ಹೇಳಿದ್ದಿಲ್ಲ ನಿನಗೆ? ರೊಟ್ಟಿ ಅದ್ದು ಎಲ್ಲ ಮಾಡ್ಕೊಂತ ಕುಂತೀಯೇ. ಬಾ ಶೋಭಾ. ಅಯ್ಯ ಸಿಟ್ಟಾಗಬೇಡ, ಸಮಾಧಾನದಾಗಿರು. ಒಂದಿಟ್ಟು ಹೇಳಿದ್ರ ಕೇಳಿಸ್ಕೊ. ಅಲ್ಲ ನಿನಗೆ ಏನಂತ ಹೇಳಿದ್ರ ಅಜ್ಜಿ? ಏನು ಬದುಕು ಭಾಳ ಮಾಡಂಗಿಲ್ಲ, ಒಂದಿಟ್ಟು ಹುಷಾರ್ಲಿರ್ಬೇಕು ಅಂತಂದು ಹೇಳಿದ್ರ ರೊಟ್ಟಿ ಪಟ್ಟಿ ಎಲ್ಲ ಮಾಡ್ಕೊಂತ ಕುಂತೀಯ. ಅಲ್ಲ ಏನು ನಿನ್ಗೆ ಹೇಳ್ತಿಲ್ಲ ಅಂತ ತಿಳ್ಕೊಂಡಿದ್ದೆ ಏನು ನಿನ್ನ ಪಾಲಿಗೆ? ಇಲ್ಲ ಶೋಭಾ, ಏನು ಇದು ಮಾಡ್ಕೋಬೇಡ, ಬೇಜಾರಾಗಬೇಡ. ಬಾ ಇಲ್ಲಿ. ನಾನು ಬದುಕು ಮಾಡಿ ರೂಢಿನ ಹಂಗ ಕುಂದ್ರಂಗ ಆಗೋಲ್ದು. ಅದಕ್ಕೆ ಒಟ್ಟು ಮೆಲ್ಲಕ್ಕೆ ಬದುಕು ಮಾಡಿದ್ರೆ ಅತ್ತಡಿ. ಪಲ್ಯಕ್ಕೆ ಇವನ್ನ ನೆನೆ ಹಾಕಿದ್ನೆ ಮಡಿಕೆ ಕಾಳು ಹಂಗೆ ಕುತ್ಕೊಂಡು ಒಗ್ಗರಣೆ ಹಾಕ್ಯಾನ ನೋಡಿ. ಇದನ್ನ ಮೊಸರಿನ ಬುತ್ತಿ ಅನ್ನ ಮಾಡಿ ಹಂಗೆ ಮೊಸರಿನ ಬುತ್ತಿ ಕಾಲಿಸಿಟ್ಟನಿ. ಬಿಸಿಯೇವು ನನಗೆ ನಿಮ್ಮ ಅಣ್ಣಗೆ ಆಗ ಅಷ್ಟಷ್ಟ ರೊಟ್ಟಿ ಮಾಡೀನಿ. ಬಾ ಇದಕ್ಕೆ ಬೇಸರ ಮಾಡ್ಕೊಂತಿ ಸಿಟ್ಟಾಕಿದಿ. ಅಲ್ಲ ಇಷ್ಟು ವರ್ಷಕ್ಕೆ ಈಗನು ಒಂದಿಟ್ಟು ಹಂಗೆ ಇದಾಗಿದಿ. ಎದಕ್ಕೆ ಬೇಕು ಅಂತ ನಿನಗೆ? ಅಲ್ಲ ಕೊಡ್ತಾನೆ ಅಂತಂದು ಹೇಳಿದ್ದಿಲ್ಲ ನಿನಗೆ, ಮತ್ತೆ ಇದಕ್ಕೆ ಮಾಡ್ಕೊಂತ ಕುಂತಿ ಅಂತ. ಏನು ಊರಿಗಂತ ಅಷ್ಟು ಅಡುಗೆ ಮಾಡಿಲ್ಲ ಬಾ ನಾನು. ಏನು ನೋಡ್ದಿಲ್ಲ ಏಟ್ ಮಾಡೀನಿ? ಮೊಸರಿನ ಬುತ್ತಿ ಮಡಿಕೆ ಕಳಪಲ್ಲೆ 4 ರೊಟ್ಟಿ ಏಟ ತಗೊಂಬ. ಏನೇನು ತಂದು? ಏನು ನಿನಗಂತೂ ಹೇಳೋಕ್ಕಾಗಂಗಿಲ್ಲ ನನಗೆ. ಏನು ಎಷ್ಟು ಹುಷಾರಿರ್ತಿ ಅಷ್ಟು ಇದು ಅಂತಂದು ಹೇಳ್ಯಾರ, ಮತ್ತು ಹಂಗೆ ಮಾಡ್ತೀವ. ಸಮಾಧಾನ ಮಾಡ್ಕೊ. ನಾ ಹೇಳೋದಾರ ಕೇಳಿಸ್ಕೊ. ನಾ ಏನಷ್ಟು ಅಜ್ಜಿ ಮಾಡಿ ಬದುಕು ಮಾಡಿಲ್ಲ. ನೀನು ಕೆಲಸ ಇರ್ತಾವಲ್ಲ, ಮತ್ತು ಹುಡುಗ ಕಾಡಿಸ್ತಿರ್ತಾನ, ಮತ್ತು ನೀನು ಪಾಪಲ್ಲಿ ಬಾಣ್ತಿದ್ದು ಅದನ್ನು ನೋಡ್ಕೋಬೇಕು. ಇತ್ಲಾಗ ಮನೆ ಬದುಕು ಅಡಿಗೆ ಇತ್ಲಾಗ ಮತ್ತು ನನಗೂ ಕೊಡೋದು ಅಂದ್ರೆ ತ್ರಾಸ ಆಕತಿ ನಿನಗೆ ಅಂತ ಒಂದು ಸ್ವಲ್ಪ ಹಂಗ ಮಾಡ್ಕೊಂಡೆ. ನಾನು ಹೇಳಿದ್ದೇನೆ ಲಕ್ಷ್ಮಿ ನಿನಗೆ ನನಗೆ ತ್ರಾಸ ಆಕತಿ ಅಂತಂದು.
ಅಲ್ಲ ಮಾಡೋದ್ರಾಗ ಒಂದಿಷ್ಟು 4 ರೊಟ್ಟಿ ಹೆಚ್ಚಿಗೆ ಮಾಡಿರ್ತಿದ್ದೆ, ಪಲ್ಯ ಒಂದಿಷ್ಟು ಜಾಸ್ತಿ ಮಾಡಿರ್ತಿದ್ದೆ. ಅದನ್ನ ಬಿಟ್ಟು ಹಿಂಗೆಲ್ಲ ಮಾಡ್ಕೊಂತ ಕುಂತ್ರೆ ನನಗೂ ಬೇಸರ ಆಕತ್. ಹೋಗು ಆತಿನ ಮೇಲೆ ಮಾಡ್ಕೊಳಂಗಿಲ್ಲ. ಬಾ ಕೂತ್ಕೋ. ಆತ ನಿಮ್ಮ ಮಣ್ಣು ರೆಡಿ ಮಾಡಕತ್ತೈತಿ, ಉಂಡು ಹೋಗಂತಂತ. ಇಲ್ಲ ಬ್ಯಾಡ್ ತಗೋ. ನಾನು ಇದನ್ನ ಇನ್ನೊಂದು 2 ಮನೆಗೆ ಕೊಡ್ಬೇಕಲ್ಲಿ. ಚಂದ್ರಮ್ಮರ ಮನೆಗೆ, ಅಕ್ಷತಾರ ಮನೆಗೆ ಅತ್ತೆ ರೊಕ್ಕಾರ ಅಂತ. ಇನ್ನು ಸ್ಟಾರ್ಟ್ ಮಾಡ್ಬೇಕು. ತಗೋ, ನಾಳೆಗೆ ಕೊಡುವಂತೆ ಅಂತ ತಾಟ್. ಎಲ್ಲಿ ಬೇಸರ ಮಾಡ್ಕೊಂಡು ಹೋದ್ಲ ಏನ. ಅಲ್ಲ ನನಗೂ ಅಕ್ಕಿ ಗೊಜ್ಜಿ ಅಂತ ನಾನು ಮಾಡ್ಕೊಂಡು ನನ್ನ ಮೇಲೆ ಬೇಸರ ಮಾಡ್ಕೊಂಡು ಹೋದ್ಲು. ಅಕ್ಕಿ ಬೇಸರ ಏನು ಭಾಳ ಹೊತ್ತಿರಂಗಿಲ್ಲ. ಹಂಗೆ ಸ್ವಲ್ಪ ಸಿಟ್ಟು ಕರಗ ತನಕ ಅಷ್ಟ. ಆಮೇಲೆ ಮತ್ತೆ ತಾನ ಬಂದು ಇದು ಮಾಡ್ತಾಳೆ. ನೋಡಿಲ್ಲಿ ಗುಂಡ ತಗೋ. ಚಂದಂಗೆ ಆಡ್ಬೇಕು, ಕೆಡಿಸ್ಕೋಬಾರ್ದ ಬಂಗಾರಿ. ಅದನ್ನು ತರ್ತಾನೆ, ಇದನ್ನ ಹಿಡ್ಕೊಂಡು ಆಡು ಏನ. ಮತ್ತೆ ಪ್ಯಾಟಿಗೆ ಹೋಗ್ಕನಲ್ಲ ಅಪ್ಪಾಜಿ, ಅವಾಗ ತಗೊಂಬರ್ತಾನೆ ಏನ. ಹೌದೇನಪ್ಪಾಜಿ, ತೊಡಿಯಪ್ಪ. ನಿಮ್ಮವ್ನ ಕೇಳ್ತಾನೆ ಏನು ಮಾಡಾಕತ್ತಾಳೆ ನಿಮ್ಮವ್ವ. ಲಗು ಲಗು ಮಾಡಿರ್ತಾಳ, ದೌಡ್ ಉಣ್ಸಾದ ಗೊತ್ತಲ್ಲ ಆಕಿಗೆ. ಶೋಭಾ, ಓ ಬಂದ್ರಿ? ಎಲ್ಲೋಗಿದ್ದಿ? ಯಾಕ ಬೇಸರಾಗಿಯಲ್ಲ? ಲಕ್ಷ್ಮೀರ್ ಮನೆಗೆ ಹೋಗಿದ್ದೆ, ಊಟಕ್ಕೆ ಕೊಟ್ಟು ಬರ್ನ ಅಂತಂದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಬಂದಿ? ಏನಾತ? ಏನಿಲ್ರಿ, ಪಾಪ ಎಲ್ಲ ತಾನ ಮಾಡ್ಕೊಂಡ್ಬಿಟ್ಟಾಳ. ರೊಟ್ಟಿ ಪಲ್ಯ ಅದನ್ನ ಬೇಜಾರಾತ್ ಪಾಪ. ಬಸರಿದ್ದ ಹೆಣ್ಮಗಳು ಮತ್ತೊಬ್ರು ಇದ್ರ ಎಷ್ಟು ಹೆಲ್ಲು ಇದಾಕತ್, ಸಹಾಯ ಅನಿಸ್ತೈತಿ. ಪಾಪ ತಾನ ಅಡುಗೆ ಮಾಡ್ಕೊಳಕತ್ತಿದ್ಲು, ಬೇಜಾರು ಅನ್ನಿಸ್ತ್ರಿ. ಹೌದೇನ? ಏನು ಮಾಡ್ಬೇಕು, ಒಬ್ಬಂಟಿಗಳ ಜೀವನ ಅಂದ್ರೆ ಹಂಗೆ. ಕೊಟ್ಟು ಬಂದಿಲ್ಲ, ಹೇಳ್ಬೇಕಿಲ್ಲ ನಾ ಕೊಡ್ತಾನೆ ಮಾಡ್ಕೋಬೇಡ ಅಂತಂದಕ್ಕಿಗೆ. ನಿನ್ನೆನೆ ಹೇಳೇನ್ರಿ, ಆದ್ರೂ ತಾನ ಎಲ್ಲ ಮಾಡ್ಕೊಂಡಾಳ ನೋಡು. ಅದಕ್ಕೆ ಸಿಟ್ಟು ಬಂತು, ಸ್ವಲ್ಪ ಬೈದು ಬಂದ ನೋಡು. ಏನು ಮಾಡ್ಕೋಬೇಡ ಅಂತಂದು ಹೇಳೇನಿ, ಆದ್ರೆ ಎಲ್ಲ ಮಾಡ್ಕೊಂತ ಕುಂತಾಳ. ಅಲ್ಲ ಎಷ್ಟು ಹುಷಾರ್ಲಿರ್ತಾಳ ಅಷ್ಟು ಚಲೋ ಅಂತಂದು ಹೇಳೈತಿ, ಆದ್ರೂ ಹಿಂಗ ಮಾಡ್ತಾಳ್ರಿ ಈಕಿ. ಹೋಗ್ಲಿ ಬಾ ಪಾಪ. ಮತ್ತು ಅವರು ಮತ್ತು ಪಾಪ ಇನ್ನೊಬ್ರನ್ನ ಕಾಯ್ಕೊಂತ ಕುಂದ್ರದ ಆಗಂಗಿಲ್ಲ. ಹೌದಾ, ನೀನು ಬದುಕಿರ್ತಾವ ಅಂತಂದು ಮಾಡ್ಕೊಂಡಿದ್ದಾಳು. ಅದಕ್ಕೆ ಯಾಕೆ ಬೇಸರ ಮಾಡ್ಕೊಂತಿ. ಬಾ, ಇವನಿಗೆ ರಾಘವೇಂದ್ರ ಒಟ್ಟಸತ್ತಂತ ಊಟ ಮಾಡಿಸ್ ಬಾ. ಹಾತಿಲ್ಲ ಇಡಿ ಎಲ್ಲ ಮಾಡೋದು. ಆತ್ರಿ, ಒಂದಿಟ್ಟು ಹಾಕೊಂಬರ್ತಂತಾರ್ರಿ, ಅವ್ನಿಗೆ ಉಣಿಸ್ತೇನೆ. ನಿಮಗೆ ನೀಡ್ಲೇನ? ಬೇಡ, ನನಗೆ ಬಸವ ಬರಲಿ, ನಾನು ಬಸಬೇಕು ಉಂಟಾವಿ. ಇವ್ನಿಗೆ ಉಣಿಸ್ ಬಾ ಫಸ್ಟ್, ಆಮೇಲೆ ಇಂದಾಗ ನಾವು ಉಣ್ಣಾಕ್ ಬರ್ತೈತಿ. ಆತ್ರಿ, ಬಂದೆ. ಯಾವಾಗ ಈ ನಮ್ನಿ ಹಬ್ಬ ಆಗಿದ್ದಲ್ ಬಿಡಬೇ. ಏನು ಎಷ್ಟು ಖುಷಿ ಆಗಕತ್ತೈತಿ ನನಗಂತ್ರನ. ತಂಗಿ ಮಗಳು, ತಮ್ಮನ ಹೆಂಡ್ತಿ ಎಲ್ಲರೂ ಸೇರಿ ಒಂದ ಮನ್ಯಾಗ ಮಾಡಾಕತ್ತವಲ್ಲ. ಭಾರಿ ಸಂತೋಷ ಆಗಕತ್ತೈತಿ ಬೇ ನನಗೆ. ಹ್ಞೂ ಶಂಕರು, ಅಯ್ಯೋಯ್ಯೋ ಎಂತ ನೀವಾಗಿ ಮಾಡಾಕತ್ತಾರಪ್ಪ. ಈ ನನಗಂತ್ರಿ ಈ ಜೀವ ಈಗ ಹೋದ್ರೂ ಏನು ಚಿಂತಿಲ್ಲಪ್ಪ. ಅಷ್ಟು ಸಮಾಧಾನ ನೆಮ್ಮದಿಯಿಂದ ಜೀವನ ಆಯ್ತು ನೋಡು. ದೇವರು ಇದಕ್ಕೆ ಅಷ್ಟು ಒಳ್ಳೆ ಕೆಟ್ಟ ತಂದದ್ನ ಅಷ್ಟ ಒಳ್ಳೇದು ಮಾಡಕತ್ತಾನ ನೋಡು ನಮಗೆ. ಎಲ್ಲ ನಿನ್ನ ಹೆಂಡ್ತಿಯಿಂದನಪ್ಪ. ಆಕಿ ಯಾವಾಗ ಚಲೋ ಆದ್ಲಲ್ಲ, ಅವಾಗಿಂದ ನಮ್ಮ ಮನ್ಯಾಗ ನೆಮ್ಮದಿಯಿಂದ ಅದ ನೋಡೆಲ್ಲರೂ. ಅವನ ಬೇಕಿ ಯಾವಾಗೂ ಒಳ್ಳೆಕಿ, ಆದ್ರೆ ಆಕಿ ತೆಲಿಗೇನು ಮಂಕ ಉದುತ್ತ ಏನೋ ಗೊತ್ತಿಲ್ಲ, ಅಷ್ಟೆಲ್ಲ ಮಾಡಿಬಿಟ್ಲು. ಒಂದು 10 ವರ್ಷ ಅಂತರೂ ಯಾರನ್ನು ಮನೆಗೆ ಬರಗೊಡಿಸ್ತಿದ್ದಲ್ಲ, ಹೋಗಂಗಿದ್ದಲ್ಲ. ನಮ್ಮ ತಂಗಿ ಅಂದ್ರೆ ಹಂಗ ಸಿಡಿದು ಬೀಳಾಕಿ, ತಮ್ಮನ ಹೆಂಡ್ತಿ ಅಂದ್ರೆ ಹಾಕದ್ದಲ್ಲ. ಅಷ್ಟಿದ್ದಾಕಿ ಎಲ್ಲರನ್ನ ಹೆಂಗೆ ಕರ್ಕೊಂಡು ಹಬ್ಬ ಮಾಡಾಕತ್ತಾಳ ನೋಡು. ನೋಡಿದ್ರೆ ಆಕಿ ಹೌದ ರತ್ನಾನ ಹೌದ ಇಲ್ಲ ಅನ್ನಿಸ್ತತ್ ಬೇ. ಅಷ್ಟು ಇದಾಗಕತ್ತದ ನನಗಂತ್ರನ. ಹ್ಞೂನಪ್ಪ, ಹೆಂಗ ಕೇಡಗಾಲಕ್ಕೆ ಆಗಿತ್ತು ಅಂತ ತಿಳ್ಕೊಂಡು ಅದನ್ನ ಮರ್ತು ಇನ್ನು ಮೇಲೆ ಚಂದಂಗಿರೋದು ನೋಡು. ಇದು ತಮ್ಮ ಇನ್ನೂ ಬಂದಿಲ್ಲಲ್ಲ, ಎಲ್ಲೋಗೇನ? ಅಂದದ್ ನಾ ಬೆಳಗ್ಗೆ ಏನೋ ಅಣ್ಣ ಒಂದು ಸ್ವಲ್ಪ ಬದುಕೈತಡಿ ಹೊಲದಂತೆಲ್ಲೇ ಹೋಗ್ಬರ್ತಾನೆ. ಏನೈತೆ ಮನೆಗಿದ್ದಾರ ಕುತ್ಕೊಳ್ಳೋದಲ್ಲ, ಇದು ಸ್ವಲ್ಪ ಬದುಕೈತಿ, ನಾಳೆ ಬೇಕಂದ್ರೆ ಹೋಗೋದು ಬಿಡ್ತಾನೆ, ಅದಕ್ಕೆ ಹೋಗ್ಬರ್ತಾನೆ ಅಂತ ಅಂದ. ಇವತ್ತು ಬ್ಯಾಡ ಬಾರೋ, ಇವತ್ತು ನಾಳೆ ಹೋಗೋದು ಬ್ಯಾಡ, ನಾಡ್ದಿಂದ ಹೋಗುವಂತೆ ಅಂತ ಅಂದ್ರೆ ಕೇಳಲಿಲ್ಲ. ಲಘು ಬರ್ತಾನಣ್ಣ ಅಂತ ಹೋದ್ನವ. ಹೌದೇನ? ಹೋಗ್ಲಿ ಬಿಡು, ಮತ್ತೆ ಮನೆಗಿದ್ದಾರೆ ಏನೈತಿ, ಏನಾರು ತರೋದು ಮಾಡೋದು ಇದ್ರನ್ನೇ ಅದಿಯಲ್ಲ. ಹೋಗ್ಲಿ, ಮತ್ತೆ ಪಾಪ ಏನೋ ಬದುಕ ಉಸಿರೈತೆನ, ಹೋಗ್ಬರ್ಲಿ. ಅದಕ್ಕೆ ಸುಮ್ಮನಾದ್ನೆ ಬೇ. ಈಗ ಹೋಗೋ ಮುಂದೆ ಹೋಗ್ಬಾಡ್ಬಾ ಅಂತ ಅನ್ಕೊಂತ ನಿಂದ್ರದಂಗಿಲ್ಲ. ಭಾಳ ಕೆಲಸ ಐತಿ ಅಂದಲ್ಲ, ಮತ್ತೆ ಹೋಗ್ಬರ್ಲಿ ಅಂತ ಸುಮ್ಮನಾದ್ನೆ. ಹುಡುಗರು ಕಾಣವಲ್ರಲ್ಲಿ, ಇವರು ಎಲ್ಲೋಗ್ಯಾರ? ಇದು ಹೊರಗೆ ಆಡಕತ್ತಿರ್ಬೇಕ ಪ್ರಿಯಾ ಆಕಿ ನಿತ್ಯ ಇಬ್ರು. ಏನು ತಾಯಿ ಮಗನ ಮಾತು ಜೋರ ಐತ್ ಬಿಡವಾ. ಬಾ ಸುಮ್ಮ ಕುಂದ್ರು ಬಾ. ಇರ್ಲಿ ಬಿಡೋಣ, ಇಷ್ಟ ತನಕ ಕುತ್ಕೊಂಡಿದ್ನೆ. ಅತ್ತಿಗೆಮ್ಮರು ಏನು ಬದುಕಿಲ್ಲ, ಹೋಗುವ ಬೇಡ ಕುತ್ಕೋ ಹೋಗು ಅಂದ್ರು. ಇನ್ನೇನು ಊಟಕ್ಕೆ ನೀಡ್ತಾರಂತಣ. ಎಡಿ ಒಂದು ಮಾಡಿದ್ರ ಆತಂತ. ಇದು ಕೈಕಾಲು ತಗೋಬೇಕಿತ್ತು. ಹೌದೇನು? ಮಾಡೋಣಂತ ಬಾ. ಈ ಹುಡುಗಿ ಇದು ನಿತ್ಯ ಎಲ್ಲೋದಾಳ? ಪ್ರಿಯಾ ಆಕಿ? ಪ್ರಿಯಾ ನಿತ್ಯ ಹೊರಗೆ ಆಡಕತ್ತಾರಣ ಇಬ್ರು. ಮತ್ತೆ ನಿಮ್ಮ ಮನೆಯಾಗ ನಿನ್ನ ಗಂಡ ಫೋನ್ ಮಾಡಿತ್ತೇನವ? ಫೋನ್ವ ಬೆಳಗ್ಗೆ ಮಾಡಿದ್ರು. ಅವು ಅತ್ತಿಯರಿಗೆ ಗಂಜಿ ಅದನ್ನ ಮಾಡಕತ್ತಾನೆ ಅಂತ ಅಂದ್ರು. ಹೌದೇನು? ಆಕಿ ಯಾಕ ನಿಮ್ಮ ತಂಗಿ ಬಂದಿಲ್ಲನ? ಆಕಿ ಏನಾರ ಅಡಿಗೆ ಪಡಿಗೆ ಕೊಟ್ಟಾಳಂತ ಊಟಕ್ಕೆ? ಇಲ್ವಾ, ಏನು ಕೊಟ್ಟಲ್ಲ ಅಂತ ನೋಡ್ಬೇ. ಎಷ್ಟನ ಕೆಟ್ಟ ಬುದ್ಧಿವ ಆಕಿಗಂತ್ರನ.
ಏನ ಏನೇನು ಕೊಟ್ಟಿಲ್ಲ ಅಂತ ನೋಡಿ. ಪಾಪ ಅತ್ತೇರಿಗೆರ ಒಂದಿಟ್ಟು ಗಂಜಿನಾರ ಮಾಡ್ಕೊಟ್ಟು ಹೋಗ್ಬೇಕಾ ಬಂದು. ಮತ್ತು ತನ್ನ ಮನ್ಯಾಗ ಒಯ್ದು ಇಟ್ಕೊಳ್ಳಿಲ್ಲಕ್ರನ ಇಲ್ಲೇ ಪಾಪ ಇವ್ರ ಮಾಡಕತ್ತಾರಂತೆ. ಅದಕ್ಕೆ ನಾ ಎಲ್ಲಿ ಹೋಗಂಗಲ್ಲ ಬೇ, ಇವ್ರ ಮೇಲೆ ಬಿಟ್ಟು ಪಾಪ ಎಲ್ಲ ವಜ್ಜಕತಿ ಇವ್ರಿಗೂ ಬದುಕು ಅಂತಂದು. ಮಾಡ್ಬೇಕು ಅವರು ಮಾಡ್ಬೇಕು, ನೀವು ಮಾಡ್ಬೇಕು. ಪಾಪ ನಿನ್ನ ಗಂಡ ಮೇಲೆ ನಿನ್ನ ಮೇಲೆ ಅಂದ್ರೆ ಎಲ್ಲ. ಹ್ಞೂ ನೋಡ, ಏನು ಮಾಡೋದಿಲ್ಲ ನೋಡವ್ರು. ಏನು ಎಲ್ಲ ನನ್ನ ಗಂಡಗ ನನಗೆ. ಮಾತ ಮಗ ಒಂದು ದಿನಕ್ಕೆ ಬಂದು ಅವ್ರ ಅವ್ನ ಮಾತಾಡ್ಸೋಂಗಿಲ್ಲ ನೋಡಂಗಿಲ್ಲ. ಅಷ್ಟು ಆಕಿ ಅದು ಬಸ್ನಾಗ ಇಟ್ಕೊಂಡಾಳ ನೋಡು. ಏನ ಗಂಡನ ಬಂದು ಹೆಣಿಕೆ ಯಾಕೆ ನೋಡಂಗಿಲ್ಲ. ಹಂಗೆ ಎಲ್ಲಿ ತಮ್ಗಾರ ಹೋಗಿ ಗಂಟಿಗೆ ಅಂತ ನಂಗೆ ಮಾಡ್ತಾರೆ ಗಂಡ ಹೆಂಡತಿ. ಅವ್ರವ್ರ ಪಾಪ ಅವ್ರವ್ರು ಅನ್ಭವಿಸ್ತಾರೆ ಬಿಡು. ಯಾಕೆ ಮಾತಾಡಿ ಏನು ಕಟ್ಕೊಂತಿದ್ದಿ ಹೋಗ್ಲಿ. ಏನು ಅವ್ರಿಗೇನು ವಯಸ್ಸಾಗ್ಲಿಲ್ಲಂಗೆ ಇರ್ತೈತಿ, ನಿಂಗೆ ಗಟ್ಟಿ ಮುಟ್ಟಾಗಿರ್ತಾರ. ನಾಳೆ ಮುಂಜಾನೆ ವಯಸ್ಸಾದಾಗ ಅವ್ರಿಗೂ ಪರಿಸ್ಥಿತಿ ಬರ್ತೈತಲ್ಲ, ಅನ್ಭವಿಸ್ತಾರಲ್ಲ, ಅವಾಗ ಗೊತ್ತಾಕತಿ. ಅನ್ನಬಾರ್ದು. ಈಗಿನ ಕಾಲದಾಗ ಎಲ್ಲ ದೇವರು ಅವತ್ತ ಇದ್ರಾಗ ಇಟ್ಟಿರ್ತಾನಂತ. ಏನು ನಮ್ಮ ಮುಂಚಿನ ಜನ್ಮದಾಗ ಅನುಭವಿಸ್ತೇವೆ ಅನ್ನಂಗಿಲ್ಲ. ಕಲಿಯುಗ ಇದು ಅನುಭವಿಸ್ತೇ ಹೋಗಾರ ಅವರು. ನೋಣ ಅದಕ್ಕೆ ನನಗಂತೂ ಉಣ್ಣಾಕ ಎಲ್ಲಿ ಹೊರಗೆ ಹೋಗಿ ಉಣ್ಬೇಕು ಅಂದ್ರು ಬ್ಯಾಸರ ಆತು. ಹಬ್ಬದ ಒಳ್ಳೆ ಹಬ್ಬದಿದ್ದು ನಾ ಒಳ್ಳೆ ಬಂದೆ ಅನ್ಸಕತೈತಿ. ಏನಾತ್ ತಗೋ, ನೀ ಯಾವಾಗ 1 ವರ್ಷನೂ ಬರಲಿಲ್ಲ. ಯಾಕೆ ಈ ವರ್ಷ ಒಳ್ಳೆ ಮನಸ್ಸು ಮಾಡಿ ನೀನು ಗಂಡನ ಕಳಿಸ್ಯಾನ, ನೀನು ಬಂದಿದ್ದಿ. ಕುರಿ ಮಾಡ್ಕೊಬೇಡ, ಹೋಗುವಂತೆ ಅಂತ 1-2 ದಿವಸ ಇದ್ದು. ಹುಡುಗಿಗೂ ಎರೆದಾತು. ಆಕಿನ ಜಳಕ ಮಾಡ್ಯಾಳ, ಒಂದಿಟ್ಟು ಅಡ್ಡ ಕನಬೆ ಅಂತಂದು ಮಕ್ಕೊಂಡಾಳ. ಅದಕ್ಕೆ ಲಗು ಲಗು ಒಂದಿಟ್ಟು ಇದನ್ನ ಸೊಪ್ಪನ್ನು ಸೋಸ್ಕೊಂಡೆ ಅಂದ್ರೆ ಸಂಜೆ ಮುಂದೆ ಮಾಡ್ತಾನೆ ರೊಟ್ಟಿ ಹಬ್ಬನ. ಉಣ್ಣಾರ ಯಾರದಾರ ಈಗ? ಇವರು ಹೊಲಕ್ಕೆ ಹೋಗ್ಯಾರ. ಮತ್ತು ಇದನ್ನ ಈಗಂತ್ರ ರೊಟ್ಟಿ ಪಟ್ಟಿ ಏನೋ ತಿನ್ನಂಗಿಲ್ಲ. ಗಂಜಿ ಎದ್ದು ಮಾಡಿಕೊಟ್ಟಾನೀಗ. ಮಧ್ಯಾಹ್ನ ಒಂದಿಟ್ಟು ಅನ್ನ ಸಾರು ಮಾಡಿಕೊಟ್ಟೆ ಅಂದ್ರೆ ಉಣ್ತಾಳ. ಸಂಜಿಕೆಗೆ ಒಂದಿಷ್ಟು ಇದನ್ನ ಮುಳುಗಾಯಿ ಇದಾವು, ಒಳಗಾಯಿ ಪಲ್ಯ ಮಾಡಿ ಸೊಪ್ಪು ಮಾಡಿ ಬಿಸಿ ರೊಟ್ಟಿ ಹಾಕಿದೆ ಅಂದ್ರೆ ಉಣ್ಣಾಕ್ ಬರ್ತೈತಿ. ಸುಮ್ಮನೆ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತಂದು ಎಷ್ಟರ ಲಘು ಮಾಡ್ಕೊಂಡ್ರು ಬದುಕು ಹೊತ್ತಾಗ್ಬಿಡ್ತೈತಿ. ಇನ್ನು ಹುಡುಗಿ ರಾತ್ರಿ ಕಾಡ್ಸಂಗಿಲ್ಲ, ಏನಿಲ್ಲ, ಸುಮ್ಮನೆ ಮಕ್ಕೊಂತಾಳ. ಇನ್ನೂ ಚಲೋ. ಇಲ್ಲದ್ರ ಕಾಡ್ಸೋ ಹುಡ್ರಾಗಿದ್ರ ಹಗಲು ಬದುಕು. ರಾತ್ರಿ ನಿದ್ಗೆಳ್ಬೇಕು ಅಂದ್ರೆ ಅಕ್ಕದ್ದಲ್ವ. ದೇವ್ರ ಪುಣ್ಯದಿಂದ ಏನ ನನ್ನ ಮೊಮ್ಮಗಳು ಒಂದು ದನಿ ಹೇಳಂಗಿಲ್ಲ, ಸುಮ್ಮನೆ ಮಕ್ಕೊಂತೈತಿ. ಅತ್ತೀರ ಬಾ ಬಸ್ವಾ ಬಾ. ಅತ್ತೀರ, ಇದು ಅಕ್ಷತಾ ಏನು ಮಾಡಕತ್ತಾಳ್ರಿ? ಮಕ್ಕೊಂಡಿದ್ಲಪ್ಪ. ಯಾಕಿಲ್ಲ, ಆಗ್ಲೇ ಫೋನ್ ಮಾಡಿದೆ ತೆಗಿಲಿಲ್ಲಕ್ಕಿ. ಇದು ಅಮ್ಮು ಮಕ್ಕೊಂಡಾಳ ಏನ್ರಿ? ಮಕ್ಕೊಂಡಾಳ. ಆಕಿನೂ ಮಕ್ಕೊಂಡಾಳ, ತಾಯಿ ಮಗಳು ಇಬ್ರು ಮಕ್ಕೊಂಡಾರ ನೋಡು. ಯಾಕಂದ್ರ ಬಿಸಿ ಬಿಸಿ ನೀರು ಬಿದ್ವಲ್ಲ, ನಿದ್ದಿ ಜೋರದವ್. ಹೋಗಪ್ಪ, ಅಲ್ಲಿ ಒಳಗದಾರ ನೋಡು ಕೊನೆಯಾಗ. ಹ್ಞೂ ರೀ ತೀರ. ಬಸವನು ಬಂದಾನ, ಏನು ಉಂಡೊಕ್ಕನ ಏನೋ ಗೊತ್ತಿಲ್ಲ. ನೋಡ್ತಾನೆ. ಉಣ್ತಾನ ಅಂದ್ರೆ ಮತ್ತೆ ಲಗು ಲಗು ಪಲ್ಯ ಅದು ಮಾಡಿಬಿಡ್ತಾನೆ. ಹಬ್ಬದಾಗ ಬಂದಾನ ಏನು ಉಣ್ತಾನ ಏನ, ಇಲ್ಲಾಂದ್ರೆ ಸಂಜಿಕೆಗಾರ ಬಾರಪ್ಪ ಅಂತ ಹೇಳ್ಬೇಕು. ಮುಕ್ಕೊಂಡವ್ರನ್ನ. ಅಕ್ಷತಾ ಬರ್ರಿ. ಜೋರದ ಬಿಡ ತಾಯಿ ಮಗಳು ನಿದ್ದಿ. ಮಕ್ಕೊಂಡಿದ್ಲು. ಹೇಳ್ತಾ ಅವ್ವ, ನನಗೂ ನಿದ್ದೆ ಬಂದು ಮಕ್ಕೊಂಡಿದ್ದೆ. ಬರ್ರಿ ಕುತ್ಕೋ ಬರ್ರಿ ಇತ್ಲಾಗ. ಮಕ್ಕದ ಮೇಲೆ ಬಿದ್ದದ್ ನೋಡೋದು. ಏನು ಹಚ್ಚಿದ್ರು ಒಟ್ಟ ಮೈ ಮೇಲೆ ಇಟ್ಕೊಳಂಗಿಲ್ಲ ನೋಡಿ. ಹಂಗ ದುಡ್ತಾಳ. ಏಟ ತಿಳಿತಿದ್ದಿಗೆ ಒಟ್ಟ ಬೆಚ್ಚಗ ಇರಾಕ ಹಚ್ಚಿದ್ರ ಮಕ್ಕಳದ ಇಲ್ಲೆಟ್ಟಗ. ನಾನು ಫೋನ್ ಮಾಡಿದೆ ನಿನಗೆ, ಯಾಕೆ ತೆಗಿಲಿಲ್ಲ ನೀನು? ಮತ್ತು ಏನು ಮಾಡಕತ್ತಿ ಅಂತಂದು ಇತ್ಲಾಗ ಬಂದೆ. ಹೌದೇನು? ಇನ್ನು ಮನೆಗೆ ಹೋಗಿಲ್ಲೇನ್ರಿ? ಇಲ್ಲ, ಈಗ ಹೊಂಟಿದ್ದೆ ನೋಡಿ. ನಾನು ಈ ಹೊಲಕ್ಕೆ ಹೋಗಿಲ್ಲ. ಹಂಗೆ ನಾನು ಫ್ರೆಂಡ್ ಮೀಟ್ ಮಾಡೋದಿತ್ತ, ಹೋಗಿದ್ದೆ. ಮತ್ತು ಇತ್ಲಾಗ ಬಂದೆಲ್ಲ, ಹಂಗಾಗಿ ಬಂದೆ. ಏನು ಮಾಡಕತ್ತೀರಿ ಅಂತಂದು. ಹೌದೇನು? ಅಕ್ಕಾರ ಅತ್ತಿಯರು ಏನು ಮಾಡಕತ್ತಿದ್ರು? ರೊಟ್ಟಿ ಹಬ್ಬಲ್ಲಿ ಇವತ್ತು ಬದುಕು ಜೋರಿತ್ತು. ಅತ್ತಿಗೆಮ್ಮನ ಅಡುಗೆ ಮನ್ಯಾಗ ಇದನ್ನ ಹುಂಡಿ ಅದನ್ನ ಮಾಡಕತ್ತಿತ್ತು. ನಾ ಬಂದಾಗ ಈಗೇನು ಮಾಡಕತ್ತಾರೇನ, ಹೋಗ್ಬೇಕು ಲಘು ಬಾರಪ್ಪ ಅಂದತ್ತವ್ವ. ಅದಕ್ಕೆ ಮತ್ತೆ ನೋಡೋಗೋಣ ಅಂತ ಬಂದೆ. ಮಕ್ಕೊಂಡಾಳಲ್ಲಿನ. ನಿದ್ದೆ ಜೋರು, ಎದ್ದಾಳಂಗ ಇಲ್ಲ. ಲಘು ಬಿಸಿ ಹಾಲು ಕುಡಿಸ್ಬೇಕು. ಹೌದೇನು? ಮಕ್ಕಳು ಬಿಡು. ಇದು ನಾ ಬರ್ತಾನೆ ತಗೋ. ಮತ್ತೆ ಸಂಜೆ ಮುಂದೆ ಬರ್ತಾನೆ ಬೇಕಂದ್ರೆ. ಏರಿ ಹೋಗಂತ್ರಿ ಊಟ ಗೀಟ ಮಾಡ್ಕೊಂಡು. ಹಿಂಗೆ ಬಂದಲ್ಲ ಹಿಂಗೆ ಹೋಗ್ತಾನೆ ಅಂತೀರಿ? ಇಲ್ಲ, ಮನೆಗೆ ಹೋಗ್ತಾನೆ. ಮತ್ತು ಅವ್ವ ಕಾಯಕತ್ತಿರ್ತಾಳ. ಅದಕ್ಕೆ ನಾ ಮತ್ತೆ ಸಂಜೆ ಮುಂದೆ ಬರ್ತಾನೆ ತಗೋಕೆ. ಇದ್ದಾಗ ಹೇಳು, ಬರ್ತಾನೆ. ಆಡೋದ ಇಲ್ಲ, ಬರೀ ಮಕ್ಕೊಂಡಿರ್ತಾಳ ಬಂದಾಗ. ಮಾಡ್ತಾನೆ ತಗೋರಿ. ಅಕ್ಕನ ಕಳಿಸಿ ಒಂದಿಷ್ಟು. ಬಂದ ಇಲ್ಲ ನೋಡಕ್ಕ, ಪಾಪ ಕೆಲಸ ಹೊರಗಡೆದವನ ಆಕಿವು. ಪುರ್ಸತ್ ಆದ್ಮೇಲೆ ಒಂದಿಟ್ಟು ಬಂದು ಹೋಗು ಅಂತ ಹೇಳ್ರಿ. ರಾಘವೇಂದ್ರ ಏನು ಮಾಡಕತ್ತಿದ್ದ? ರಾಘವೇಂದ್ರ ಆಡಕತ್ತಿದ್ದ. ಅಣ್ಣನು ಮನೆಗಿತ್ನಲ್ಲ, ಆಡ್ಸ್ಕಂತ ಕುಂತದ್ದ ಅಣ್ಣ. ಹೌದೇನು? ಮಾವನು ಹೋಗಿಲ್ಲ ಹೊಲಕ್ಕೆ ಇವತ್ತು? ಇಲ್ಲ, ಇಬ್ರು ಹೋಗಿಲ್ಲ. ಇವತ್ತು ನಾಳೆ ಬೇಡ ಅಂತಂದು ಹೋಗಿಲ್ಲ. ಬರ್ತಾನೆ ತಗೋ. ಏನಾರ ತರದಿಗಿರೋದಿದ್ರೆ ಹೇಳು ಹುಡುಗಿಗೆ, ತೊಗೊಂಬರ್ತಾನಂತ. ಪ್ಯಾಟಿಗೆ ಹೊಂಟಾನೆ ಅದಕ್ಕೆ. ಹೇಳ್ತಾನೆ ತಗೋರಿ. ಬರ್ರಿ ಸಂಜೆ ಮುಂದೆ. ಸರಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇವತ್ತಿನ ಕತೆ ಇಷ್ಟ ಆಗಿತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೈಪ್ ಮಾಡಿರಿ. ಮತ್ತೆ ಮುಂದಿನ ಕತೆಯೊಂದಿಗೆ ಸಿಗ್ತೀನಿ.